ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂನ್ ರೈಡರ್ ಚಂದು. ಇವತ್ತು ಬಂದಿರೋದು ಅವಳ ಬೆಟ್ಟಕ್ಕೆ. ಇಲ್ಲಿ ಇವೆಲ್ಲ ನೋಡ್ತಾ ಇರ್ಬೋದು, ಇದು ಪಾರ್ಕಿಂಗ್ ಪ್ಲೇಸು. ನಾನು ಮುಂಚೆ 2 ಸಲ ಬಂದಾಗೂ ಇಲ್ಲಿಂದ ನಡ್ಕೊಂಡು ಹೋಗಿದೆ. ಬಟ್ ಈ ಟೈಮಲ್ಲಿ ಇಲ್ಲಿ ಮೇಲ್ಗಡೆ ವೆಹಿಕಲ್ಸ್ ಎಲ್ಲ ಅಲೋ ಮಾಡ್ತಿದೆ. ಬನ್ನಿ ಹೋಗೋಣ ಅಲ್ಲಿ. ದಯವಿಟ್ಟು ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಅವಳ ಬೆಟ್ಟದ ಚಾರಣವನ್ನು ಮುಂದುವರೆಸೋಣ. ಈ ಅವಳ ಬೆಟ್ಟ ನಿಮಗೆ ಬೆಂಗಳೂರಿಂದ 92-95 ಕಿಲೋಮೀಟರ್ ಆಗ್ಬೋದು. ಇದು ಚಿಕ್ಕಬಳ್ಳಾಪುರದ ಹತ್ರ ಇರೋದು. ಇಲ್ಲಿ ನೀವು ಮಕ್ಕಳ ಜೊತೆ, ಪೇರೆಂಟ್ಸ್ ಜೊತೆ ಎಲ್ಲ ಬರ್ಬೋದು. ನೀವು 1 ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡೋಂಗಿದ್ದೆ ಇಲ್ಲಿ ಬಂದು ಟೈಮೆಲ್ಲ ಸ್ಪೆಂಡ್ ಮಾಡೋದು ನಿಮ್ಮ ಮಕ್ಕಳ ಜೊತೆ ಮತ್ತು ನಿಮ್ಮ ಪೇರೆಂಟ್ಸ್ ಜೊತೆ ಎಲ್ಲ ಬಂದು. ಇದು ತುಂಬ ಚೆನ್ನಾಗಿರುವಂಥ ಪ್ಲೇಸು. ನೀವು ವೀಕೆಂಡ್ನ ಆರಾಮಾಗಿ ಇಲ್ಲಿ ಕಳಿ. ಇಲ್ಲೆಲ್ಲ ನೀವು ನೋಡ್ಬೋದು ವೆಹಿಕಲ್ಸ್ ಎಲ್ಲ ಪಾರ್ಕ್ ಆಗಿರೋದು. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಮೇಲ್ಗಡೆ ಯಾವುದು ವೆಹಿಕಲ್ಸ್ನೆಲ್ಲ ಬಿಡ್ತಾ ಇರಲಿಲ್ಲ. ಇವಾಗ ಈ ಶ್ರಾವಣ ಮಾಸ ಅಂತೇಳಿ ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಇದೆ ಅಂತಂದೇಳಿ ಇಲ್ಲಿ ಇವಾಗ ಈ ಮಂತಲ್ಲಿ ವೆಹಿಕಲ್ಸ್ನೆಲ್ಲ ಬಿಡ್ತಾ ಇದ್ದಾರೆ. ಈ ಬೋರ್ಡ್ನ ಗುಡಿಗೆ ಹೋಗೋ ದಾರಿಲಿ ಮೆಟ್ಲು ಹಾಕಬೇಕಾದ್ರೆ ಸ್ಟಾರ್ಟಿಂಗೇ ಹಾಕಿದ್ದಾರೆ. ಈ ಬೋರ್ಡಲ್ಲಿ ಏನು ಬರೆದಿದೆ ಅಂತ ಹೇಳಿದ್ರೆ, ಮನುಷ್ಯ ಪಕ್ಷಿ ಅಂತ ಏನಾದರೂ ಹಾರಾಡಕ್ಕೆ ಬಂದಿದ್ರೆ ಇವಾಗ ನೆಲದಲ್ಲಿ ಇಟ್ಕೊಂಡು ನೆಲವನ್ನು ನರಕ ಮಾಡಿದಾನಲ್ವ, ಹಾಗೆ ವಾಯುಮಂಡಲವನ್ನು ಕುಲಿಗಡಿಸ್ಬಿಡ್ತಿದ್ದ ಅಂತಂದು ಹಾಕಿದ್ದಾರೆ. ಇದರಲ್ಲಿ ಅವ್ರು ಹಾಕಿರೋ ಈ ಬೋರ್ಡಲ್ಲಿ ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸ್ತಾ ಇದೆ ಇವಾಗಿರೋ ಪರಿಸ್ಥಿತಿನೆಲ್ಲ ನೋಡಿದರೆ. ಇಲ್ಲಿ ಬರೆದಿರೋ ಹಾಗೆ ಈ ಗುಡ್ಡದ ಮೇಲ್ಗಡೆ ಧೇನುಗಿರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಒಂದು ಟೆಂಪಲ್ ಇದೆ. ಬನ್ನಿ ಹೋಗೋಣ ಅಲ್ಲಿ ಮೇಲ್ಗಡೆ ಹೇಗಿದೆ ಅಂತ ತೋರಿಸ್ತೀನಿ. ದಯವಿಟ್ಟು ಕ್ಷಮಿಸಿ, ನನ್ನ ಹತ್ರ ಮೈಕ್ ಇಲ್ಲಾರ್ದಿಂದ ಇಲ್ಲಿ ವಿಡಿಯೋ ಕರೆಕ್ಟಾಗಿ ರೆಕಾರ್ಡ್ ಆಗಿರಲಿಲ್ಲ. ಅದಕ್ಕೆ ನಾನು ಇಲ್ಲಿ ವಾಯ್ಸ್ ಓವರ್ ಮಾಡ್ತಿದ್ದೀನಿ. ನೀವೆಲ್ಲೆಲ್ಲ ನೋಡ್ಬೋದು, ಇಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ನಿಲ್ಲಿಸಿದ್ದಾರೆ. ನಿಮಗೆ ಇಲ್ಲಿವರೆಗೂ ಅಷ್ಟೇ ವೆಹಿಕಲ್ಸ್ ಬರೋಕ್ಕೆ ಸಾಧ್ಯ. ಇಲ್ಲಿ ನಿಲ್ಲಿಸಿ ನೀವು ಇಲ್ಲಿಂದ ಮೇಲ್ಗಡೆ ಎಲ್ಲ ನಡ್ಕೊಂಡು ಹೋಗಬೇಕು. ಈ ಮೆಟಲ್ ಮೇಲ್ಗಡೆ ಎಲ್ಲ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ. ನೀವು ದಯವಿಟ್ಟು ಸೇಫಾಗಿ ನಡ್ಕೊಂಡು ಹೋಗಿ ಅಂತಂದು ಹೇಳ್ತಾ ಬನ್ನಿ ಮೇಲ್ಗಡೆ ಹೋಗೋಣ, ಹೇಗಿದೆ ಅಂತಂದು ತೋರಿಸ್ತೀನಿ. ಇಲ್ಲಿಂದ ನಿಮಗೆ ಹತ್ತಕ್ಕೆಲ್ಲ ಕಷ್ಟ ಆಗಲ್ಲ. ಇಲ್ಲಿ ಚಿಕ್ಕ ಮೆಟ್ಲು ಮತ್ತು ಸೈಡಲ್ಲಿ ನಿಮಗೆ ಗ್ರಿಲ್ ಕೂಡ ಇದೆ ಸಪೋರ್ಟಿಗೆ. ಆಮೇಲೆ ನೀವೇನಾದರೂ ಕೆಳಗಡೆಯಿಂದ ಹತ್ತಿದ್ರೆ ಈ ಥರ ಸಪೋರ್ಟ್ಸ್ ಎಲ್ಲ ಇಲ್ಲ. ಆಮೇಲೆ ಮೆಟ್ಲೆಲ್ಲ ಇಷ್ಟು ಕರೆಕ್ಟಾಗಿ ಇಟ್ಟಿರಲ್ಲ. ಹತ್ತಕ್ಕೆ ತುಂಬ ತ್ರಾಸ ಆಗ್ತಾ ಇತ್ತು. ನೀವು ಇಲ್ಲಿ ಮೇಲ್ಗಡೆ ಬಂದ ಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ನಿಮಗೇನು ತೊಂದರೆ ಏನಾಗಲ್ಲ.
ಈ ಲಕ್ಷ್ಮೀನರಸಿಂಹಸ್ವಾಮಿ ಟೆಂಪಲ್ಲು ಮತ್ತು ಈ ಜಾಗ ಎಲ್ಲ ಇಷ್ಟು ದಿನ ಅಭಿವೃದ್ಧಿ ಆಗಿರೋದು, ಕಾಮಗಾರಿ ಎಲ್ಲ ಆಗಿರೋದು ಭಕ್ತಾದಿಗಳು ಕೊಟ್ಟಿರುವಂಥ ಒಂದು ದೇಣಿಗೆಯಿಂದ ಸಹಾಯದಿಂದ ಆಗಿದೆ ಅಂತಂದು ಇಲ್ಲೆಲ್ಲ ಬರೆದಿದ್ದಾರೆ. ನಿಮಗೇನಾದರೂ ಇಲ್ಲಿ ಸ್ಥಳ ಏನಾದರೂ ಇನ್ನೂ ಜಾಸ್ತಿ ಇಂಪ್ರೂವ್ ಆಗಬೇಕಂತಿದ್ರೆ, ಇನ್ನೂ ಡೆವಲಪ್ ಆಗಬೇಕಂತಿದೆ, ಇಲ್ಲಿ ಕೆಳಗಡೆ 3 ನಂಬರ್ ಬರೆದಿದ್ದಾರೆ, ದಯವಿಟ್ಟು ಸಂಪರ್ಕಿಸಿ. ಈ ಒಳಗಡೆ ದೇವಸ್ಥಾನದಲ್ಲಿ ಒಂದು ಪೂಜೆ ನಡೆದಿರುವಂಥ ಒಂದು ವಿಡಿಯೋ ಇದೆ, ಯೂಟ್ಯೂಬಲ್ಲಿ ಹಾಕಿದ್ದಾರೆ. ಸಂದೀಪ್ ಶೇಷು ಅಂತಂದು ಹೇಳಿ ಅವ್ರ ಹೆಸರು. ಆ ವಿಡಿಯೋದು ಲಿಂಕ್ನ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಇಲ್ಲಿ ಜಾಸ್ತಿ ಜನ ಬೆಂಗಳೂರಿಂದ ಬರೋದು ಇಲ್ಲಿ ಆ್ಯಕ್ಚುಲಿ ಟೆಂಪಲ್ ನೋಡೋಕ್ಕಿಂತ ಇಲ್ಲೊಂದು ಫೇಮಸ್ ಪ್ಲೇಸ್ ಇದೆ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಆಮೇಲೆ ಫೋಟೋನು ತೆಗೆಸ್ಕೊಳ್ಳೋಕ್ಕೆ ಇಲ್ಲಿ ಜಾಸ್ತಿ ಜನ ಬರೋದು. ಬನ್ನಿ ಅಲ್ಲಿಗೆ ಹೋಗೋಣ, ಅದು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಅವಾಗಲೇ ಹೇಳ್ದಂಗೆ ನೀವು ಕೆಳಗಡೆ ಬೈಕ್ ಪಾರ್ಕಿಂಗಲ್ಲಿ ತೋರಿಸಿದ್ನಲ್ವ, ಅಲ್ಲೇ ಬೈಕ್ ಪಾರ್ಕ್ ಮಾಡಿ ಅಥವಾ ಕಾರ್ ಏನಾದರೂ ಪಾರ್ಕ್ ಮಾಡಿ ನೀವು ಮೇಲ್ಗಡೆ ಏನಾದರೂ ಪಾರ್ಕಿಂಗ್ ಮಾಡಿದರೆ ಅದು ತುಂಬ ಇನ್ನೂ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಈ ಅವಳ ಬೆಟ್ಟ ಟ್ರೆಕ್ಕಿಂಗ್ನ ನೀವು ಇನ್ನೂ ತುಂಬ ಎಂಜಾಯ್ ಮಾಡ್ಬೋದು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕೆಳಗಡೆಯಿಂದ ಏನಾದ್ರು ಟ್ರೆಕ್ಕಿಂಗ್ ಮಾಡಿದರೆ. ಇವಾಗೆಲ್ಲ ನೋಡ್ಬೋದು 2 ಬಂಡಿಗಳ ಮಧ್ಯೆ ಒಂದು ಸಂಧಿ ಇದೆ. ಇಲ್ಲಿ ಆ್ಯಕ್ಚುಲಿ ಒಬ್ಬನು ಹೋಮ್ ಗಾರ್ಡು ಚೇರ್ ಹಾಕೊಂಡು ಕೂತ್ಕೊಂಡಿರ್ತಾನೆ ಇಲ್ಲಿ ಕಾವಲು ಕಾಯೋಕ್ಕೆ. ಇಲ್ಲೆಲ್ಲ ನೀಟಾಗಿ ಬೋರ್ಡ್ ಹಾಕಿದ್ದಾರೆ, ಅಕ್ರಮ ಪ್ರವೇಶವನ್ನು ನಿಷೇಧಿಸಿದೆ ಅಂತಂದೇಳಿ. ಇಲ್ಲಿ ಹೋಗೋರೆಲ್ಲ ಇಲ್ಲ ಬ್ಯಾರಿಕೇಡ್ನ ಮುರಿದು ಮತ್ತು ಇಲ್ಲೆಲ್ಲ ಮೇಲ್ಗಡೆ ಹತ್ತೋಗ್ತಾರೆ. ಬನ್ನಿ ಇಲ್ಲಿ ಮೇಲ್ಗಡೆ ಹೋಗೋಣ. ಇಲ್ಲೆಲ್ಲ ಬಂದಿರೋ ಟೈಮಲ್ಲೆಲ್ಲ ಸ್ವಲ್ಪ ಹುಷಾರಾಗಿರಿ, ಫೋಟೋ ತೆಗೆಸ್ಕೋಬೇಕಾದ್ರೆ. ಇದು ತುಂಬ ಸ್ವಲ್ಪ ಡೇಂಜರ್ ಆಗಿರುವಂಥ ಪ್ಲೇಸು. ಆಮೇಲೆ ಇಲ್ಲಿ ಯೂಶ್ವಲಿ ಪೊಲೀಸ್ ಎಲ್ಲ ಕೂತ್ಕೊಂಡಿರ್ತಾನೆ. ಈ ಟೈಮಲ್ಲಿ ನಾವು ಬಂದಿರೋ ಟೈಮಲ್ಲಿ ಯಾಕೋ ಇರಲಿಲ್ಲ, ಅದಕ್ಕೆ ಇಲ್ಲಿ ಒಳಗಡೆ ಬಂದಿದ್ವಿ. ಯೂಶ್ವಲಿ ಇಲ್ಲಿ ಏನಾದರೂ ನೀವು ಬಂದರೆ ಪೊಲೀಸ್ ಇರ್ತಾನೆ, ಒಳಗಡೆ ಇಲ್ಲಿ ಬಿಡೋದಿಲ್ಲ. ನಾವು ಹೋಗಿರ್ಬೇಕಾದ್ರೆ ಆಲ್ರೆಡಿ ಜಾಸ್ತಿ ಜನ ಇದ್ದರು, ಅವರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ರು. ನಾವು ನಮ್ದು ಯಾವಾಗ ಚಾನ್ಸ್ ಬರುತ್ತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತಂದು ವೆಯ್ಟ್ ಮಾಡ್ತಾಯಿದ್ವಿ. 15ರಿಂದ 20 ನಿಮಿಷ ಆದಮೇಲೆ ನಮಗೆ ಆ ಚಾನ್ಸ್ ಸಿಕ್ತು. ಅಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಅಲ್ಲಿ ಕೆಳಗಡೆ ನೋಡಿದರೆ ಆ್ಯಕ್ಚುಲಿ ನೋಡ್ದಂಗೆ ಅಲ್ಲಿ ಕೆಳಗಡೆ ಅಷ್ಟು ಆಳ ಇಲ್ಲ, ಸ್ವಲ್ಪನೇ ಆಳ ಇರೋದು. ಬಟ್ ಒಂದೇ ಹೆದರಿಕೆ ಏನಂದರೆ ಅದು ಏನಾದರೂ ಕಲ್ಲು ಮುರಿದು ಬಿದ್ದರೆ ಕೆಳಗೆ ಅಂತ ಒಂದು ಭಯ ಇತ್ತು. ಅದಕ್ಕೆ ಕೆಳಗಡೆ ಕೂತ್ಕೊಂಡು ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊತಾ ಇದ್ವಿ.
ಈ ಜಾಗದಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಹಂಗೆ 3 ಜನ ಪರಿಚಯ ಆದ್ರು. ಅವರು ನಮ್ಮ ಹುಬ್ಳಿ ಧಾರವಾಡ ಮತ್ತೆ ಬೆಳಗಾಂ ಕಡೆದವರು. ಅವ್ರನ್ನ ಮಾತಾಡಿಸಿ ತುಂಬಾ ಖುಷಿಯಾಗಿ ಹೋಯ್ತು. ಕ್ಯಾಮ್ರಾ ನೋಡ್ತಾವ ನಾನು ಏನಪ್ಪ ವಿಡಿಯೋ ಮಾಡ್ತಾ ಇರೋದು ಸರ್. ಯಾರು? ಹಾಂ, ನಂದೇ ವಿಡಿಯೋ ಮಾಡ್ತಾ ಇರೋದು. ಹೌದಾ? ಇದು ನೋಡೋಣ ಕೊಡು. ಇಲ್ಲ, ಅದು ಬರಲ್ಲ ಇವಾಗ, ಆಮೇಲೆ ಬರುತ್ತೆ. ಹೌದಾ? ಯಾಕೆ ಅದು ಬಸ್ ಇದೆಯಾ? ಹಾಂ, ಬೇಕಲ್ಲ ಬಿಟ್ಟೆ. ಡೈಲಿ ಹಾಕ್ತೀರಾ ಸರ್ ವೇಷನ? ವೇಷ ಡೈಲಿ ಹಾಕ್ತೀರಾ ಅಥವಾ ಹಬ್ಬದ ದಿನ ಅಷ್ಟೇ? ಇಲ್ಲ, ಅಂದರೆ ಇನ್ಫ್ಲೂಯೆನ್ಸ್ ಆಗ್ತದೆ. ಇಲ್ಲಿ ಮೇಲ್ಗಡೆ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ. ಇಲ್ಲಿ ಇವರು ಜನರು ಹೇಳೋ ಪ್ರಕಾರ ಇಲ್ಲಿ ದೇವಿ ಸಿಟ್ಟಾಗಿ ಮೇಲ್ಗಡೆ ಬಂದಿದ್ಲು ಅಂತಂದು ಹೇಳಿ ಇಲ್ಲಿ ಒಂದು ದೇವಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕೆಳಗಿರೋ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಉದ್ಭವ ಆಗಿರುವಂಥ ಒಂದು ಮೂರ್ತಿ ಇದೆ ಅಂತಂದು ಇಲ್ಲಿರುವ ಜನ ಹೇಳಿದರು. ಇವಾಗ ನಾನು ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಒಂದೆರಡು ಮೂರು ಟಿಪ್ಸ್ ಕೊಡ್ತೀನಿ ಇಲ್ಲಿ ಬರಬೇಕಾದ್ರೆ ಏನು ಮಾಡಬೇಕು ಅಂತಂದೇಳಿ. ಇದು ನೀವೇನಾದರೂ ಒನ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡೋಂಗಿದೆ ನಿಮ್ಮ ಫ್ಯಾಮಿಲಿ ಜೊತೆ, ನೀವು ದೊಡ್ಡವರು ಮತ್ತು ಚಿಕ್ಕ ಹುಡುಗರ ಜೊತೆ ಎಲ್ಲ ನೀವೆಲ್ಲ ಪ್ಲ್ಯಾನ್ ಮಾಡ್ಬೋದು. ಇಲ್ಲೆಲ್ಲ ಬಂದು ಹೋಗ್ಬೋದು. ನೀವು ಬರಬೇಕಾದ್ರೆ ನೀವು ಇನ್ನೊಂದು ಏನು ಮಾಡಬೇಕಂದ್ರೆ ನಿಮ್ಮದು ವಾಟರ್ ಬಾಟಲ್ನೆಲ್ಲ ಕ್ಯಾರಿ ಮಾಡಿ. ಅದೇ ಪ್ಲಾಸ್ಟಿಕ್ ಬಾಟಲ್ ಬಿಟ್ಟು ಸ್ಟೀಲ್ ಫ್ಲಾಸ್ಕು ಮತ್ತು ಸ್ಟೀಲ್ ಬಾಟ್ಲಲ್ಲೆಲ್ಲ ನೀವು ಕ್ಯಾರಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬರಬೇಕಾದ್ರೆ ಸ್ನ್ಯಾಕ್ಸು ಫ್ರೂಟ್ಸ್ ಎಲ್ಲ ನೀವು ಇಲ್ಲಿ ತೊಗೊಂಬನ್ನಿ. ಇಲ್ಲಿ ಮೇಲ್ಗಡೆ ಏನೂ ಸಿಗೋಲ್ಲ. ಆಮೇಲೆ ಕೆಳಗಡೆ ಅಷ್ಟೇ ಇಲ್ಲಿ ನಿಮಗೆ ಈ ಕುಕುಂಬರು, ಇದು ಸೌತೆಕಾಯಿ, ಚುರುಮುರಿ ಈ ರೀತಿ ಒಂದು ಚಿಕ್ಕ ಚಿಕ್ಕದಾಗಿ ಸ್ನ್ಯಾಕ್ಸ್ ಸಿಗುತ್ತೆ. ಆಮೇಲೆ ನೀವು ಹೋಗಬೇಕಾದ್ರೆ ನೀವೇನಾದರೂ ಪ್ಲಾಸ್ಟಿಕ್ ಬಾಟ್ಲು ಏನಾದರೂ ತೊಗೊಂಬಂದಿದ್ರೆ ದಯವಿಟ್ಟು ನಿಮ್ಮ ಜೊತೆನೇ ಕ್ಯಾರಿ ಮಾಡಿ. ಇಲ್ಲಿ ಪರಿಸರ ತುಂಬ ಚೆನ್ನಾಗಿರುತ್ತೆ.
ಅದನ್ನು ಇಲ್ಲಿ ಹಾಳು ಮಾಡಲಾರ್ದೆ ನೀವು ಬರಬೇಕಾದ್ರೆ ಎಷ್ಟು ಸುಂದರವಾಗಿರುತ್ತೆ, ನೀವು ಹೋಗ್ಬೇಕಾದ್ರೂ ಅಷ್ಟೇ ಸುಂದರವಾಗಿಟ್ಟು ಹೋಗಿ ಅಂತ ಒಂದು ಚಿಕ್ಕದಾಗಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಾನು 3 ಟೈಮ್ಸ್ ಇಲ್ಲಿ ಬಂದಿದ್ದೆ, ಇಲ್ಲ ಇದು ಥರ್ಡ್ ಟೈಮು. ಮುಂಚೆ 2 ಟೈಮ್ಸ್ ಎಲ್ಲ ಬಂದಾಗ ಇಲ್ಲಿ ವೆಹಿಕಲ್ಸ್ ಎಲ್ಲ ಅಲೋ ಮಾಡ್ತಾಯಿರಲಿಲ್ಲ, ಕೆಳಗಡೆ ಪಾರ್ಕಿಂಗಿಂದ ಮೇಲ್ಗಡೆ ಎಲ್ಲ ನಡ್ಕೊಂಬರ್ಬೇಕಿತ್ತು. ಅದು ಆ್ಯಕ್ಚುಲಿ ಇಲ್ಲಿ ದಾರಿ ಇದೆ ನೋಡಿ, ಈ ದಾರಿಯಿಂದ ಆಲ್ಮೋಸ್ಟ್ ಒಂದು 2.5 ಕಿಲೋಮೀಟರ್ಸು ನಡ್ಕೊಂಡು ಬರಬೇಕಿತ್ತು. ನಡ್ಕೊಂಡು ಅಂದರೆ ಈ ಥರ ಮೆಟ್ಲೆಲ್ಲ ಇತ್ತು, ಮಿಡಲೆಲ್ಲ ದಾರಿ ಇತ್ತು, ಚೆನ್ನಾಗಿತ್ತು. ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕಂದ್ರೆ ಬೆಳಗಿನ ಜಾವ ಮತ್ತು ಅಥವಾ ಈವ್ನಿಂಗ್ ಜಾವ ನೀವೆಲ್ಲ ಬಂದರೆ ಆರಾಮಾಗಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು, ಯಾಕಂದರೆ ಆಫ್ಟರ್ನೂನ್ ಆ ಟೈಮಲ್ಲಿ ಏನಾದರೂ ಬಂದರೆ ಸಿಕ್ಕಾಪಟ್ಟೆ ಬಿಸಿಲು, ಆ ಟೈಮಲ್ಲೆಲ್ಲ ಮೇಲ್ಗಡೆ ಎಲ್ಲ ಹತ್ತಕ್ಕಾಗಲ್ಲ. ನೀವು ಬೆಳಗಿನ ಜಾವ ಅಥವಾ ಈವ್ನಿಂಗ್ ಟೈಮಲ್ಲಿ ಏನಾದರೂ ಬಂದರೆ ಇಲ್ಲಿ ಆರಾಮಾಗಿ ಹತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡೆಲ್ಲ ನೋಡ್ಬೋದು. ಯಾರಾದರೂ ಬರ್ತಾಯಿದ್ರೆ ಡೈರೆಕ್ಟಾಗಿ ಶ್ರಾವಣ ಮಾಸದಲ್ಲಿ ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಪೊಲೀಸ್ ಎಲ್ಲ ವೆಹಿಕಲ್ಸ್ ಎಲ್ಲ ಅಲೋ ಮಾಡ್ತಾರೆ. ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.